ಹಲೋ ಎವ್ರಿವನ್, ನಮ್ಮ ಕಡೆ ನಾವು ಏಕಾದಶಿ ಹಬ್ಬಕ್ಕೆ ಅಂತ ಈ ರೀತಿಯಾಗಿ ನವಣೆ ಅಕ್ಕಿ ಮತ್ತು ಶೇಂಗಾ ಯೂಸ್ ಮಾಡಿಬಿಟ್ಟು ಉಂಡೆ ಮಾಡ್ತೀವಿ. ಯಾವ ರೀತಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಕಡಲೆ, ಹಾಗೆ ಅರ್ಧ ಕೆ ಜಿಯಷ್ಟು ಶೇಂಗಾ ಬೀಜ, ಹಾಗೆಯೇ ಸುಮಾರು ಒಂದು 1/4 ಕೆ ಜಿಯಷ್ಟು ನವಣೆ ಅಕ್ಕಿನ ತೊಗೊಂಡಿದ್ದೀನಿ. ಸುಮಾರು ಒಂದು 1/4 ಕೆ ಜಿಯಾಗಷ್ಟು ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆಯೇ 1 ಬಟ್ಲಷ್ಟು ಅಕ್ಕಿನೂ ಕೂಡ ತೊಗೊಂಡಿದ್ದೀನಿ. ಸೊ ನಾನಿಲ್ಲಿ ಕೆಂಪಕ್ಕಿ ಅಂದರೆ ಏನು ಗದ್ದೆ ಅಕ್ಕಿ ಅಂತೀವಿ ಆ ಅಕ್ಕಿನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅದೇ ಬಟ್ಲಲ್ಲಿ 1 ಬಟ್ಲಾಗಷ್ಟು ಕೊಬ್ಬರಿ ತುರಿಯನ್ನು ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಮೆಜರ್ಮೆಂಟ್ಗೆ ಸುಮಾರು 1 ಕೆ ಜಿಯಷ್ಟು ಬೆಲ್ಲ ಬೇಕಾಗುತ್ತೆ. ಅರ್ಧ ಕೆ ಜಿ ಶೇಂಗಾ, ಅರ್ಧ ಕೆ ಜಿ ಕಡಲೆ, ಹಾಗೆಯೇ ಎಳ್ಳು ಮತ್ತು ನವಣೆ ಇರೋದ್ರಿಂದ 1 ಕೆ ಜಿ ಬೆಲ್ಲ ಬೇಕಾಗುತ್ತೆ. ಹಾಗೆ ಸ್ವಲ್ಪ ಒಣಶುಂಠಿನೂ ಕೂಡ ತೊಗೋಬೇಕು. ನೆಕ್ಸ್ಟ್ ನಾವು ಗ್ಯಾಸ್ ಸ್ಟವ್ನ ಆನ್ ಮಾಡಿ ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ ಶೇಂಗಾ ಬೀಜ ಎಲ್ಲದನ್ನು ಕೂಡ ಹುರ್ಕೊಳ್ತಾ ಬರಬೇಕು. ಎಲ್ಲದನ್ನು ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರಿಬೇಕು. ಹೀಗೆ ಶೇಂಗಾ ಎಲ್ಲ ಸ್ವಲ್ಪ ಕಲರ್ ಚೇಂಜ್, ಪಿಂಕಿಶ್ ಕಲರ್, ಸ್ವಲ್ಪ ಬ್ರೌನ್ ಕಲರ್ ಆಗಿ ಚೇಂಜ್ ಆಗಬೇಕು. ಅಲ್ಲಿವರೆಗೂ ಕೂಡ ನಾವು ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಹುರಿದಿರುವಂಥ ಶೇಂಗಾ ಬೀಜನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ನೆಕ್ಸ್ಟ್ ಬಿಳಿ ಎಳ್ಳನ್ನು ಕೂಡ ಹುರ್ಕೋಬೇಕು. ನಾವು ಎಳ್ಳನ್ನು ಹುರಿಯುವಾಗ ಎಳ್ಳು ಬೇಗನೆ ಸೀದೋಗುತ್ತೆ. ಸೊ ಹಾಗಾಗಿ ಆದಷ್ಟು ಮೀಡಿಯಮ್ ಅಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಎಳ್ಳನ್ನು ಕೂಡ ನಾನು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನವಣೆ ಅಕ್ಕಿನೂ ಕೂಡ ನಾವು ಹುರ್ಕೋಬೇಕಾಗುತ್ತೆ. ಸೊ ನವಣೆ ಅಕ್ಕಿ ಹುರಿಯುವಾಗ ಒಂದು ತುಂಬ ಘಮ ಅಂತ ಚೆನ್ನಾಗಿ ಫ್ಲೇವರ್ ಬರ್ತಾಯಿತ್ತು. ಅದನ್ನು ತುಂಬಾ ಚೆನ್ನಾಗಿತ್ತು. ಪಕ್ಕದಲ್ಲೇ ನಾನು ಬೆಲ್ಲನೂ ಕೂಡ ಚಿಕ್ಕದಾಗಿ ಜಜ್ಜಿಬಿಟ್ಟು ಬೆಲ್ಲನೂ ಕೂಡ ಪಾಕ ಮಾಡೋದಕ್ಕೆ ಅಂತೇಳಿ ಇಡ್ತಾ ಇದ್ದೀನಿ. ಇಷ್ಟರಲ್ಲಾಗಲೇ ಮುಂಚೆನೇ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜ ಇರ್ಬೋದು, ಎಳ್ಳಿರ್ಬೋದು, ನವಣೆ ಇರ್ಬೋದು, ಅಕ್ಕಿ ಇರ್ಬೋದು, ಎಲ್ಲದೂ ಕೂಡ ತಣ್ಣಗಾಗಿತ್ತು. ಎಲ್ಲದನ್ನು ಕೂಡ ನಾವು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಶೇಂಗಾ ಬೀಜ ಒಂದರ ಮಾತ್ರ ತರಿಯಾಗಿ ರುಬ್ಕೋಬೇಕು. ಉಳಿದಿರೋ ಎಲ್ಲ ಅಂಥ ಸಾಮಗ್ರಿಗಳನ್ನು ಕೂಡ ನುಣ್ಣಗೆ ರುಬ್ಕೋಬೇಕು. ನಾನು ಎಕ್ಸ್ಟ್ರಾ ಸ್ವಲ್ಪ ಕಡಲೆ ಮತ್ತು ಕೊಬ್ಬರಿ ತುರಿನ ಮೇಲೆ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಆಪ್ಷನಾಗಿ ಎಳ್ಳನ್ನು ಕೂಡ ಸೇರಿಸ್ಕೋಬೋದು. ಹಾಗೆಯೇ ನಾವು ಮುಂಚೆನೇ ತೊಗೊಂಡಿರೋಂಥ ಒಣಶುಂಠಿನೂ ಕೂಡ ನಾವಿಲ್ಲಿ ಪೌಡರ್ ಮಾಡಿ ಸೇರಿಸ್ಕೋಬೇಕು. ಒಣಶುಂಠಿ ಪೌಡರ್ನ ಸೇರಿಸೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಆದಷ್ಟು ನಾವು ಪೌಡರ್ನ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಸೇರಿಸ್ಕೋಬೇಕು. ಯಾಕಪ್ಪ ಅಂದರೆ ಉಂಡೆ ಕಟ್ಟೋದಕ್ಕೆ ತುಂಬಾ ಈಸಿ ಆಗುತ್ತೆ. ನಾನಿಲ್ಲಿ ಪಾಕನ ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂದರೆ ನವಣೆ ಅಕ್ಕಿನ ಸೇರಿಸೋದ್ರಿಂದ ಉಂಡೆಗಳು ತುಂಬ ಗಟ್ಟಿಯಾಗಿ ಬರುತ್ತೆ. ಸೊ ಗಟ್ಟಿ ಇದ್ದರೆ ನಮ್ಮ ಮನೇಲಿ ಮಕ್ಕಳು ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ನಾನು ತುಂಬ ತೆಳುವಾಗಿ ಪಾಕನ ಕಾಸ್ಕೊಂಡಿದ್ದೀನಿ. ಈಗ ಪಾಕ ಮತ್ತು ಪೌಡರ್ನ ಮಿಕ್ಸ್ ಮಾಡಿಬಿಟ್ಟು ಉಂಡೆಗಳನ್ನ ಕಟ್ಟಿದೆ ಶೇಂಗಾ ಬೀಜ ಮತ್ತು ನವಣೆ ಅಕ್ಕಿ ಉಂಡೆ ರೆಡಿ. ನಿಮಗೆ ಈ ವಿಡಿಯೋ ಇಷ್ಟ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.